ಆಡಳಿತ ಪಕ್ಷ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಇದರ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ, ರಾಜಕೀಯ ಎಳೆ ಎಳೆಯಾಗಿ. ನಾನು ರಂಜಿತ್ ಶುರಿಯಾರ್. ಇವತ್ತು ಒಬ್ಬರ ಕಥೆಯನ್ನು ಹೇಳ್ತಾ ಇದ್ದೀವಿ. ಅದ್ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸುಮ್ಮನೆ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ರಾತ್ರಿ 12ರ ಸಮಯ, ಗಡಿಯಲ್ಲಿ ಹಿಮ ಬೀಳ್ತಾ ಇರುತ್ತೆ. ಆ ಕಗ್ಗತ್ತಲಲ್ಲೂ ಕಾಣ್ತಾ ಇರೋದು ಕೆಂಡದಂತಹ ಕಣ್ಣುಗಳು ಮಾತ್ರ. ಎದುರಿಗೆ ನಿಂತಿರೋ ಆ ಆಕೃತಿ ಶತ್ರುನ ಮಿತ್ರನ ಗೊತ್ತಿಲ್ಲ. ಅಂಥ ಮನುಷ್ಯ ಬಂದು ಕಣ್ಣಲ್ಲಿ ಕಣ್ಣಿಟ್ಟು, ಹೆಗಲ ಮೇಲೆ ಕೈ ಇಟ್ಟು, ಮುಖದ ಮೇಲೊಂದು ನಗು ಇಟ್ಕೊಂಡು ಸೈಲೆಂಟಾಗಿ ತನ್ನ ಕೆಲಸವನ್ನು ಮುಗಿಸ್ಬಿಡ್ತಾನೆ. ಆತ ಧುರಂಧರ್. ದೆಹಲಿಯ ರಾಜಕೀಯ ಅಂಗಳದಿಂದ ಹಿಡಿದು ರಾವಲ್ಪಿಂಡಿಯ ಗುಪ್ತಚರ ಕಚೇರಿಯವರೆಗೆ ಪ್ರತಿಯೊಬ್ಬರೂ ಕುತೂಹಲದಿಂದ, ಅಷ್ಟೇ ಭೀತಿಯಿಂದ ನೋಡುವ ರಿಯಲ್ ಧುರಂಧರ್. ಆತನ ಹೆಸರು ಅಜಿತ್ ಕುಮಾರ್ ಧೋವಲ್. ಇವತ್ತು ಪುಣೆಯ ಗಿಲ್ಟೆ ಗಡಿಯ ಅಂಗಳದಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಧೋವಲ್ ಅವರ ಕೈಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇಟ್ಟು ಗೌರವಿಸಿದ್ದಾರೆ. ಇದೇ ನೆಪದಲ್ಲಿ ಆ ಪ್ರಶಸ್ತಿಯ ಬಗ್ಗೆ, ಪ್ರಶಸ್ತಿ ಪಡೆದ ಸಂದರ್ಭದ ಬಗ್ಗೆ, ಪ್ರಶಸ್ತಿ ಪಡೆದವರ ಬಗ್ಗೆ ಇವತ್ತಿನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಅಜಿತ್ ಧೋವಲ್. ಈ ಹೆಸರಿನ ಹಿಂದೆ ಮುಂದೆ ಮತ್ಯಾವುದೇ ಬಿರುದು ಬಾವಲಿಗಳು ಬೇಕಾಗಿಲ್ಲ. ಆ ಹೆಸರಷ್ಟೇ ಸಾಕು. ಆದರೆ ಅವರು ಮಾಡಿದಂತಹ ಕೆಲಸಗಳಿವೆಯಲ್ಲ, ಅವು ಅವರ ಹಿಂದೆ ಬಿರುದು ಬಾವಲಿಗಳು ಹುಡುಕಿಕೊಂಡು ಬರುವಂತೆ ಮಾಡಿದೆ ನೋಡಿ. ಆ ಯಾದಿಗೆ ಈಗ ಮತ್ತೊಂದು ಸೇರಿದೆ. ಅದೇ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2026. ಅಜಿತ್ ಧೋವಲ್ ಅವರಿಗೆ ಪುಣೆಯ ಗಿಲ್ಟೆ ಕಡಿಯ ಅಂಗಳದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರವರ ಸ್ಮರಣಾರ್ಥ ನಡೆದಂತಹ ಅದ್ದೂರಿ ಸಮಾರಂಭದಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈ ಗೌರವ ಸನ್ಮಾನದ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಏಕನಾಥ ಶಿಂದೆ ಮತ್ತು ಸುನೇತ್ರಾ ಪವಾರ್ ಸಾಕ್ಷಿಯಾದರು. ಧುರಂಧರ್ ಧೋವಲ್ ಸಾವು ಬದುಕಿನ ನಡುವೆ ರಿಕ್ಷಾ ತಳ್ಳಿದ ಚಾಣಕ್ಯ, ಶತ್ರುಪಾಳಯಕ್ಕೆ ಮಣ್ಣು ಮುಕ್ಕಿಸಿದ ಮಾಣಿಕ್ಯ. ಅದು 1988ರ ಕಾಲಘಟ್ಟ. ಪಂಜಾಬ್ನ ಅಮೃತಸರದ ಸುವರ್ಣ ದೇವಾಲಯದ ಸುತ್ತಲೂ ಭಯೋತ್ಪಾದನೆಯ ಕರಿನೆರಳು ಚಾಚಿತ್ತು. ಖಾಲಿಸ್ತಾನಿ ಉಗ್ರರ ರಕ್ತಪಿಪಾಸು ಕಣ್ಣುಗಳು ಹರ್ಮಂದಿರ್ ಸಾಹಿಬನ ಪವಿತ್ರ ಗೋಡೆಗಳ ಮೇಲಿದ್ವು. ಹಿಂದೆ ನಡೆದಂತಹ ಆಪರೇಷನ್ ಬ್ಲೂ ಸ್ಟಾರ್ ತಂದಿಟ್ಟ ವಿಧ್ವಂಸಕ ರಕ್ತಪಾತ ಮತ್ತು ನೋವು ಪ್ರತಿಯೊಬ್ಬರ ನೆನಪಿನಲ್ಲಿ ಇನ್ನೂ ಸಹ ಹಸಿಯಾಗಿತ್ತು. ಈ ಬಾರಿಯೂ ಸೈನಿಕರು ದೇವಾಲಯದ ಒಳಗೆ ನುಗ್ಗಿದ್ರೆ ಭಾರೀ ರಕ್ತಪಾತವಾಗುವುದು ಖಚಿತವಾಗಿತ್ತು. ಇನ್ನು ಅಂತಹ ಅತ್ಯಂತ ಅಪಾಯಕಾರಿ ಸನ್ನಿವೇಶದಲ್ಲಿ ಈ ಅಜಿತ್ ಧೋವಲ್ ಹೇಗೆ ಎಂಟ್ರಿ ಕೊಟ್ಟಿದ್ರು ಗೊತ್ತಾ? ಅಮೃತಸರದ ಧೂಳು ತುಂಬಿದಂತಹ ರಸ್ತೆಗಳಲ್ಲಿ ಹರಿದ ಚಡ್ಡಿ, ಕೊಳಕು ಅಂಗಿ ತೊಟ್ಟು ಬೆವರು ಹರಿಸುತ್ತಾ ರಿಕ್ಷಾ ತಳ್ಳುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡಿದ್ರು ಈ ಧುರಂಧರ್ ಧೋವಲ್. ದೇವಾಲಯದ ಸುತ್ತಲೂ ಸುಳಿದಾಡ್ತಾ ಉಗ್ರರ ಕಣ್ಣಿಗೆ ಬೇಕಂತಲೇ ಕಾಣಿಸಿಕೊಂಡ ಧೋವಲ್, ಉಗ್ರರು ಹಿಡಿದು ಇವರನ್ನ ವಿಚಾರಿಸಿದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಪಾಕಿಸ್ತಾನದ ISI ಸಂಸ್ಥೆ ಕಳುಹಿಸಿದ ಏಜೆಂಟ್, ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಅಂತ ನಂಬಿಸಿಬಿಟ್ಟಿದ್ರು. ಅಜಿತ್ ಧೋವಲ್ ಆ ರೀತಿ ಉಗ್ರರ ಕ್ಯಾಂಪ್ ಸೇರಿಕೊಂಡ ಮೇಲೆ ಅಲ್ಲಿಂದ ಮುಂದೆ ನಡೆದದ್ದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆಯಲ್ಲ. ಪ್ರತಿಯೊಂದು ಸೆಕೆಂಡ್ನಲ್ಲೂ ಕೂಡ ಸಾವೇ ಎದುರಿಗಿದ್ದ ರಷ್ಯನ್ ರೂಲೆಟ್ ಆಟವಾದಂತೆ ಜೀವದ ಜೊತೆಗೆ ಜೂಜಾಟ. ಒಂದೇ ಒಂದು ಸಣ್ಣ ತಪ್ಪು, ಒಂದೇ ಒಂದು ಕಣ್ಣಿನ ರೆಪ್ಪೆಯ ವ್ಯತ್ಯಾಸವಾದ್ರೂ ಉಗ್ರರು ಇವರ ಗುರುತೇ ಸಿಗದಂತೆ ಗೋಲ್ಡನ್ ಟೆಂಪಲ್ನ ಕೊಳಚೆಯಲ್ಲಿ ಎಸಿತಾ ಇದ್ರು. ಆದರೆ ನಮ್ಮ ಅಜಿತ್ ಧೋವಲ್ ಹೆದರಲಿಲ್ಲ.
ಸರಿಸುಮಾರು 2 ತಿಂಗಳುಗಳ ಕಾಲ ಅವರು ಉಗ್ರರ ಜೊತೆಗೆ ಇದ್ರು. ಉಗ್ರರ ನಡುವೆ ವೇಷವನ್ನ ಮರೆಸಿಕೊಂಡು ತಿರುಗುತ್ತಾ ದೇವಾಲಯದ ಒಳಗಿದ್ದ ಪ್ರತಿಯೊಂದು ಅಡುಗುತಾಣ, ಅವರ ಬಳಿಯಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಲೆಕ್ಕ ಮತ್ತು ಪ್ರಮುಖ ಉಗ್ರರ ನಿಖರ ಸ್ಥಾನಗಳನ್ನ ಮ್ಯಾಪ್ ಮಾಡಿದ್ರು. ಕಾರ್ಯಾಚರಣೆಗೆ ಕೇವಲ 2 ದಿನಗಳಿರುವಾಗ ಉಗ್ರರ ಸಂಪೂರ್ಣ ಬಲದ ವಿವರಗಳನ್ನ ಭಾರತೀಯ ಪಡೆಗಳಿಗೆ ತಲುಪಿಸಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಕಾರ್ಯಾಚರಣೆಯ ಸಮಯದಲ್ಲೂ ಕೂಡ ಅವರು ದೇವಾಲಯದ ಆವರಣದೊಳಗೆ ಇದ್ದುಕೊಂಡು ಎನ್ಎಸ್ಜಿ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಪಡೆಗಳಿಗೆ ಪ್ರತ್ಯಕ್ಷವಾಗಿ ಮಾಹಿತಿಯ ಪ್ರವಾಹವನ್ನೇ ಹರಿಸ್ತಾರೆ. ಭಾರತೀಯ ಪಡೆಗಳು ದೇವಾಲಯದ ನೀರು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ದೋವಲ್ ನೀಡಿದಂತಹ ನಿಖರ ಮಾಹಿತಿಯ ಆಧಾರದ ಮೇಲೆ ಒತ್ತಡ ಹೇರಿದವು. ಪರಿಣಾಮವಾಗಿ ಗೋಲ್ಡನ್ ಟೆಂಪಲ್ ಒಳಗೆ ಆ ದೇವಾಲಯದ ಪವಿತ್ರತೆಗೆ ಸಣ್ಣ ಧಕ್ಕೆಯೂ ಕೂಡ ಆಗದಂತೆ ಯಾವುದೇ ಬೃಹತ್ ರಕ್ತಪಾತವಿಲ್ಲದೆ ಉಗ್ರರು ಶರಣಾಗ್ತಾರೆ. ಹೀಗೆ ಆಪರೇಷನ್ ಬ್ಲ್ಯಾಕ್ ಥಂಡರ್ 2 ಅಭೂತಪೂರ್ವ ಯಶಸ್ಸನ್ನ ಕಾಣುತ್ತೆ. ಆ ಅಪ್ರತಿಮ ಅತಿಮಾನುಷ ಶೌರ್ಯಕ್ಕಾಗಿ ಭಾರತೀಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕೇವಲ ಸೇನಾ ಪಡೆಗಳಿಗೆ ನೀಡಲಾಗ್ತಾ ಇದ್ದಂತಹ ಕೀರ್ತಿ ಚಕ್ರ ಎನ್ನುವ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿಯನ್ನ ಈ ನಿಜವಾದ ಶೌರ್ಯವಂತ ಪೊಲೀಸ್ ಅಧಿಕಾರಿಗೆ ನೀಡಿ ಗೌರವಿಸಲಾಯಿತು. ಸೇವೆಯ ಹಾದಿಯಲ್ಲಿ ಮೆರೆದ ಶೌರ್ಯದ ಪ್ರತಾಪ, ಅತ್ಯುನ್ನತ ಪದಕಗಳ ಗೌರವದ ಶ್ರೇಷ್ಠ ಪ್ರಭಾವ. ಇದೊಂದೇ ಪ್ರಶಸ್ತಿಯಲ್ಲ, ಕಾಕಿ ಸಮವಸ್ತ್ರದಿಂದ ಆರಂಭವಾದ ಪಯಣವೊಂದು ರಾಷ್ಟ್ರೀಯ ಭದ್ರತೆಯ ಉನ್ನತ ಮಟ್ಟದವರೆಗೆ ತಲುಪಿದ ಹಾದಿಯಲ್ಲಿ ಅಜಿತ್ ದೋವಲ್ ಗಳಿಸಿರುವಂತಹ ಗೌರವಗಳು ಮತ್ತು ಪ್ರಶಸ್ತಿಗಳು ಸಾಮಾನ್ಯವಾದವುಗಳಲ್ಲ. ಶೌರ್ಯ, ರಾಜತಾಂತ್ರಿಕತೆ ಮತ್ತು ದಕ್ಷ ಸೇವೆಗೆ ಸಿಕ್ಕಂತಹ ಪ್ರತ್ಯಕ್ಷ ಸಾಕ್ಷಿಗಳಿವು. ಹಾಗಾದ್ರೆ ಅಜಿತ್ ದೋವಲ್ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಎಷ್ಟು? ಬನ್ನಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಧುರಂಧರ್ ದೋವಲ್ IPS ಅಧಿಕಾರಿಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ ಕೇವಲ 6 ವರ್ಷಗಳಲ್ಲೇ ಅವರಿಗೆ ಉತ್ತಮ ಸೇವಾ ಪೊಲೀಸ್ ಪದಕ ಲಭಿಸುತ್ತೆ. ಸಾಮಾನ್ಯವಾಗಿ ಈ ಪ್ರಶಸ್ತಿಯನ್ನ 17 ವರ್ಷಗಳ ಸುದೀರ್ಘ ಸೇವೆಯ ನಂತರ ನೀಡಲಾಗುತ್ತದೆ. ಆದರೆ ದೋವಲ್ ಅವರ ಅತ್ಯದ್ಭುತ ಕಾರ್ಯವೈಖರಿ ಈ ನಿಯಮವನ್ನೇ ಬದಲಾಯಿಸುತ್ತೆ. ತದನಂತರ ಅವರಿಗೆ ರಾಷ್ಟ್ರಪತಿಗಳ ಅತ್ಯುನ್ನತ ಪೊಲೀಸ್ ಪದಕವೂ ಕೂಡ ಒಲಿಯುತ್ತೆ. ಅವರ ಶೈಕ್ಷಣಿಕ ಮತ್ತು ಚಿಂತನಾತ್ಮಕ ಕೊಡುಗೆಯನ್ನು ಗೌರವಿಸಿ ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತವೆ. 2017ರಲ್ಲಿ ಆಗ್ರಾ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಸೈನ್ಸ್, 2018ರಲ್ಲಿ ಕುಮಾಮ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಹಾಗೂ ಅಮಿಟಿ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಫಿಲಾಸಫಿ ಗೌರವಗಳು ಕೂಡ ಅವರಿಗೆ ಲಭಿಸಿವೆ. ಈಗ ಇವರಿಗೆ ಪುಣೆಯಲ್ಲಿ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಯೋತ್ಪಾದನೆ ನಿಗ್ರಹ, ತಂತ್ರಜ್ಞಾನ ಆಧಾರಿತ ಭದ್ರತೆ, ಗುಪ್ತಚರ ಮಾಹಿತಿ ಸಂಗ್ರಹಣೆ ಹಾಗೂ ಗಡಿ ಭದ್ರತೆಯಲ್ಲಿ ಅವರು ನೀಡಿದಂತಹ ಅನನ್ಯ ಕೊಡುಗೆಗಾಗಿ ಈ ಗೌರವವನ್ನ ಪ್ರದಾನ ಮಾಡಲಾಗಿದೆ. ಮಿಲಿಟರಿ ಶೌರ್ಯ ಪ್ರಶಸ್ತಿಯಾದಂತಹ ಕೀರ್ತಿ ಚಕ್ರದಿಂದ ಆರಂಭವಾಗಿ ಇಂದು ರಾಷ್ಟ್ರೀಯ ಮುತ್ಸದ್ದಿತನವನ್ನ ಸಾರುವ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಪ್ರಶಸ್ತಿವರೆಗೆ ಅಜಿತ್ ದೋವಲ್ ಅವರ ಈ ಗೌರವಗಳ ಪಟ್ಟಿ ಭಾರತದ ಭದ್ರತಾ ಇತಿಹಾಸದ ಉಕ್ಕಿನ ಅಧ್ಯಾಯವಾಗಿದೆ. ಇಂದು ಅವರಿಗೆ ಲಭಿಸಿರುವಂತಹ ಈ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2026 ಅವರ ಸುದೀರ್ಘ, ನಿಗೂಢ, ಧೈರ್ಯಶಾಲಿ ಮತ್ತು ದೇಶದ ಭದ್ರತೆಗಾಗಿ ಮುಡಿಪಾಗಿಟ್ಟಂತಹ ವೃತ್ತಿ ಜೀವನಕ್ಕೆ ಸಿಕ್ಕ ಮತ್ತೊಂದು ದಸ್ತಾವೇಜು ಅಷ್ಟೇ. ಆದರೆ ಕಥೆಗಳ ಈ ಹೊಳಪಿನ ಆಚೆಗಿನ ಗಂಭೀರ ವಾಸ್ತವ ಮತ್ತು ವಸ್ತುನಿಷ್ಠ ವಿಶ್ಲೇಷಣೆಯನ್ನ ನಾವು ಎಂದಿಗೂ ಕೂಡ ಮರೆಯುವಂತಿಲ್ಲ. ಮಾಧ್ಯಮಗಳ ಕಣ್ಣಲ್ಲಿ ಜೇಮ್ಸ್ ಬಾಂಡ್, ಅಜಿತ್ ದೋವಲ್ ದಿ ಮಾಸ್ಟರ್ ಮೈಂಡ್. ಅಜಿತ್ ದೋವಲ್ ಅವರ ಸಾಹಸಗಾಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಶತ್ರು ದೇಶ ಪಾಕಿಸ್ತಾನದ ಲಾಹೋರಿನ ಕತ್ತಲು ಬೀದಿಗಳಲ್ಲಿ ಒಬ್ಬ ಸಾದಾ ಮುಸ್ಲಿಂ ವ್ಯಕ್ತಿಯಂತೆ ವೇಷವನ್ನು ಧರಿಸಿ ಸುದೀರ್ಘ 6 ವರ್ಷಗಳ ಕಾಲ ತಮ್ಮ ಜೀವನವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ನೆರಳಿನಂತೆ ಜೀವಿಸಿದ ಕಥೆಯಾಗಲಿ, ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್, ಡೋಕ್ಲಾಂ ಗಡಿಬಿಕಟ್ಟು ಹಾಗೂ ಬಾಲಕೋಟ್ ಏರ್ ಸ್ಟ್ರೈಕ್ನ ಮಾಸ್ಟರ್ ಪ್ಲಾನ್ ಆಗಲಿ, ದೋವಲ್ ಎನ್ನುವ ಹೆಸರನ್ನ ಕೇಳಿದ್ರೆ ಸಾಕು ಭಾರತೀಯ ಮಾಧ್ಯಮಗಳಿಗೆ ಅದೊಂದು ಜೇಮ್ಸ್ ಬಾಂಡ್ ಮಾದರಿಯ ಸಸ್ಪೆನ್ಸ್ ತುಂಬಿದ ಥ್ರಿಲ್ಲರ್ ಸಿನಿಮಾ. ದೋವಲ್ ಎಂಬ ಈ ರಿಯಲ್ ಧುರಂಧರ್ ಸ್ಟೋರಿಯ ಎಳೆ ವಿವರವನ್ನ ನೋಡ್ತಾ ಹೋಗೋಣ ಈ ಮುಂದಿನ ಎಳೆಯಲ್ಲಿ.
ಶತ್ರು ದೇಶ ಪಾಕಿಸ್ತಾನದ ಲಾಹೋರಿನ ಕತ್ತಲು ಬೀದಿಗಳಲ್ಲಿ ಒಬ್ಬ ಸಾದಾ ಮುಸ್ಲಿಂ ವ್ಯಕ್ತಿಯಂತೆ ವೇಷ ಧರಿಸಿ ಸುದೀರ್ಘ 6 ವರ್ಷಗಳ ಕಾಲ ತಮ್ಮ ಜೀವವನ್ನು ಅಂಗೈಯಲ್ಲಿ ಹಿಡಿದು ನೆರಳಿನಂತೆ ಜೀವಿಸಿದ ಕಥೆಯಾಗಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್, ದೋಕ್ಲಾಂ ಗಡಿ ಬಿಕ್ಕಟ್ಟು ಹಾಗೂ ಬಾಲಾಕೋಟ್ ಏರ್ ಸ್ಟ್ರೈಕ್ನ ಮಾಸ್ಟರ್ ಪ್ಲಾನ್ ಆಗಲಿ, ದೋವಲ್ ಎನ್ನುವ ಹೆಸರು ಕೇಳಿದರೆ ಸಾಕು ಭಾರತೀಯ ಮಾಧ್ಯಮಗಳಿಗೆ ಅದೊಂದು ಜೇಮ್ಸ್ ಬಾಂಡ್ ಮಾದರಿಯ ಸಸ್ಪೆನ್ಸ್ ತುಂಬಿದ ಥ್ರಿಲ್ಲರ್ ಸಿನಿಮಾ. ದೋವಲ್ರ ಎ ರಿಯಲ್ ದುರಂದರ್ ಸ್ಟೋರಿಯನ್ನು ನೋಡೋಣ ಎಳೆ ಎಳೆಯಾಗಿ. ಶತ್ರು ಮನೆ ಬಾಗಿಲಲ್ಲಿ ನೆರಳಂತ ನಿಂತ ಜಾಣ, ಮೌನವಾಗಿಯೇ ಕದ್ದ ಶತ್ರು ದೇಶದ ಪ್ರಾಣ. ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ ಭಾರತದ ಅಂಡರ್ ಕವರ್ ಸ್ಪೈ ಆಗಿದ್ದ ಅವಧಿ ಅದು 1970 ಮತ್ತು 80ರ ದಶಕದ ಕಾಲಘಟ್ಟ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ತಣ್ಣಗಾಗಿದ್ದರೂ ಪರಸ್ಪರರ ವಿರುದ್ಧ ನಡೀತಾ ಇದ್ದಂಥ ರಹಸ್ಯ ಗುಪ್ತಚರ ಸಮರ ತುತ್ತ ತುದಿಯಲ್ಲಿತ್ತು. ಪಾಕಿಸ್ತಾನದ ರಾವಲ್ಪಿಂಡಿ ಮತ್ತು ಲಾಹೋರ್ ನಗರಗಳಲ್ಲಿ ಭಾರತದ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಲು ನೂರಾರು ಕಣ್ಣುಗಳು ಕಾಯ್ತಾ ಇದ್ವು. ಪಾಕಿಸ್ತಾನದ ಅತ್ಯಂತ ಜನನಿಬಿಡ ಕತ್ತಲೆಯಿಂದ ಕೂಡಿದ ಲಾಹೋರ್ನ ಗಲ್ಲಿಗಳಲ್ಲಿ ಅಜಿತ್ ದೋವಲ್ ಒಬ್ಬ ಸಾಮಾನ್ಯ ಮುಸ್ಲಿಂ ವ್ಯಕ್ತಿಯ ವೇಷದಲ್ಲಿ ಓಡಾಡ್ತಾ ಇದ್ರು. ಗಡ್ಡ ಬಿಟ್ಟು ಅಲ್ಲಿನ ಸಾಂಪ್ರದಾಯಿಕ ಉಡುಪು ತೊಟ್ಟು ಸ್ಥಳೀಯ ಉರ್ದು ಭಾಷೆಯನ್ನ ತೇಟ್ ಲಾಹೋರಿನ ನಿವಾಸಿಗಿಂತಲೂ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದ ದಾವೋಲ್ ಅಲ್ಲಿನ ಮಸೀದಿಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಸ್ಥಳೀಯರ ಜೊತೆ ಕುಳಿತು ಚಹಾ ಕುಡಿಯುತ್ತಾ ದೇಶ ವಿದೇಶಗಳ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಹಾಗೆ ಸಾದ ವ್ಯಕ್ತಿಯಂತಿದ್ದ ದೋವಲ್ ಒಳಗಿದ್ದದ್ದು ಒಬ್ಬ ಅಪ್ಪಟ ಭಾರತೀಯ ಇಂಟೆಲಿಜೆನ್ಸ್ ಬ್ಯೂರೋದ ಪ್ರಖರ ಬುದ್ಧಿಯ ಅಧಿಕಾರಿ. ದೋವಲ್ ಅವರು ಪಾಕಿಸ್ತಾನದಲ್ಲಿ ಬರೋಬ್ಬರಿ 6 ವರ್ಷಗಳ ಕಾಲ ಒಬ್ಬ ರಹಸ್ಯ ಏಜೆಂಟ್ ಆಗಿ ಅಂಡರ್ ಕವರ್ ಸ್ಪೈ ಆಗಿ ವಾಸವಿದ್ರು. ತಮ್ಮ ನಿಜವಾದ ಗುರುತನ್ನ, ತಮ್ಮ ಕುಟುಂಬವನ್ನ, ಕೊನೆಗೆ ತಮ್ಮ ಭಾರತೀಯತೆಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಅವರು ಶತ್ರು ಪಾಳೆಯದ ನಡುವೆಯೇ ಜೀವಿಸಿದ್ರು. ಪ್ರತಿಯೊಂದು ಕ್ಷಣವೂ ದೋವಲ್ ಆಟವಾಡ್ತಾ ಇದ್ದುದು ಸಾವಿನೊಂದಿಗೆ. ಒಂದೇ ಒಂದು ಸಣ್ಣ ತಪ್ಪು, ಉರ್ದು ಉಚ್ಚಾರಣೆಯಲ್ಲಿ ಸಣ್ಣ ವ್ಯತ್ಯಾಸ ಅಥವಾ ನಡವಳಿಕೆಯಲ್ಲಿ ಸಣ್ಣ ಅನುಮಾನ ಬಂದಿದ್ರು ಪಾಕಿಸ್ತಾನದ ISI ಮತ್ತು ಮಿಲಿಟರಿ ಪಡೆಗಳು ಅವನನ್ನು ಜೀವಂತವಾಗಿ ಬಿಡ್ತಾ ಇರಲಿಲ್ಲ. ಅವರ ಹೆಣವು ಭಾರತದ ಮಣ್ಣಿಗೆ ಸಿಗ್ತಾ ಇರಲಿಲ್ಲ. ಅಜಿತ್ ದೋವಲ್ ಒಮ್ಮೆ ಲಾಹೋರಿನ ಮಸೀದಿಯೊಂದರಿಂದ ಹೊರಬರ್ತಾ ಇದ್ದಾಗ ಅಲ್ಲಿದ್ದ ಒಬ್ಬ ಸ್ಥಳೀಯ ವೃದ್ಧ ದೋವಲ್ ಅವರನ್ನ ತಡೆದು ನಿಲ್ಲಿಸಿ, ನೀನು ಹಿಂದೂ ಅಲ್ವಾ, ನಿನ್ನ ಕಿವಿಯಲ್ಲಿ ರಂಧ್ರವಿದೆ ಅಂತ ಕೇಳಿದ್ನಂತೆ. ಕ್ಷಣಕಾಲ ದೋವಲ್ ಎದೆ ಬಡಿತ ನಿಂತಂತಾಗಿತ್ತು. ಆದರೆ ಎದೆಗುಂದದ ದೋವಲ್ ಅತ್ಯಂತ ತಣ್ಣಗೆ ನಗುತ್ತಾ ತಾನು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ವ್ಯಕ್ತಿ ಅಂತ ಮರಳು ಮಾಡಿ ಬುದ್ಧಿವಂತಿಕೆಯಿಂದ ಅಲ್ಲಿ ಜಾರಿಕೊಂಡಿದ್ರು. ತಮ್ಮ ಜೀವನವನ್ನ ಅಂಗೈಯಲ್ಲಿ ಹಿಡಿದು ಜೀವಿಸ್ತಾ ಇದ್ದರೂ ದೋವಲ್ ಅಲ್ಲಿ ಸುಮ್ಮನೆ ಕೂರ್ಲಿಲ್ಲ. ಪಾಕಿಸ್ತಾನ ಅತ್ಯಂತ ರಹಸ್ಯವಾಗಿ ರೂಪಿಸ್ತಾ ಇದ್ದ ಕಾಹುಟ ಅಣುಶಕ್ತಿ ಕಾರ್ಯಕ್ರಮದ ವಿವರಗಳನ್ನ, ಭಾರತದ ವಿರುದ್ಧ ಪಾಕಿಸ್ತಾನ ಹೆಣಿತಾ ಇದ್ದ ರಹಸ್ಯ ಸಂಚುಗಳನ್ನ ಮತ್ತು ಗಡಿದಾಟಿ ಉಗ್ರರನ್ನ ಕಳಿಸುವಂತ ಯೋಜನೆಯ ಪ್ರತಿಯೊಂದು ತಥ್ಯವನ್ನ ಅತ್ಯಂತ ನಿಖರವಾಗಿ ದೆಹಲಿಯ IB ಕಚೇರಿಗೆ ರವಾನೆ ಮಾಡ್ತಾ ಇದ್ರು. ಶತ್ರುವಿನ ಅಂಗಳದಲ್ಲಿ ನಿಂತು ಶತ್ರುವಿನ ಎದೆ ಬಡಿತವನ್ನ ಆಲಿಸಿ ಭಾರತಕ್ಕೆ ಶ್ರೀರಕ್ಷೆಯಾಗಿ ನಿಂತ ಆ 6 ವರ್ಷಗಳ ಸಾಗರದಾಚೆಯ ಬದುಕು ಭಾರತೀಯ ಗುಪ್ತಚರ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಅಧ್ಯಾಯ. ಹಿಮದ ಬೆಟ್ಟದಲ್ಲಿ ನಿಂತು ತೋರಿದ ಕಠಿಣ ರಾಜತಂತ್ರ, ಶತ್ರು ಪಡೆಯ ಹಿಮ್ಮೆಟ್ಟಿಸಿದ ನಯವಾದ ಕಾರ್ಯತಂತ್ರ,
ಇದೆಲ್ಲ ದೋವಲ್ ಎಂಬ ದುರಂಧರ್ ಸೇವೆಯಲ್ಲಿದ್ದಾಗ ಮಾಡಿದ ಸಾಧನೆಯಾದರೆ ಅವರು ಸೇವೆಯಿಂದ ನಿವೃತ್ತರಾದ ಮೇಲೆ ಹೊತ್ತ ಹೊಣೆಗಾರಿಕೆ ಅದಕ್ಕಿಂತಲೂ ದೊಡ್ಡದು. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಹೊತ್ತಿಗಾಗಲೇ ಅವರು ದೋವಲ್ ಅವರಲ್ಲಿದ್ದ ಆ ಅಪ್ರತಿಮ ಭದ್ರತಾ ಚಾಣಕ್ಷನನ್ನಾಗಲೇ ಗುರುತಿಸಿದ್ರು. ಅವರನ್ನ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಿದ್ರು. ಅಲ್ಲಿಂದ ಮುಂದೆ ಭಾರತದ ರಕ್ಷಣಾ ನೀತಿಯ ಬದಲಾಯಿತು. ಭಾರತ ಇನ್ಮುಂದೆ ಕೇವಲ ರಕ್ಷಣಾತ್ಮಕವಾಗಿ ಇರೋದಿಲ್ಲ, ಅಗತ್ಯ ಬಿದ್ದರೆ ಆಕ್ರಮಣಕಾರಿಯಾಗಿಯೂ ಉತ್ತರಿಸುತ್ತೆ ಎನ್ನುವ ದೋವಲ್ ಡಾಕ್ಟರಿನ್ ಜಾರಿಗೆ ಬಂತು. ಈ ದೋವಲ್ ಡಾಕ್ಟರಿನ್ನ ಮೊದಲ ನಿಜವಾದ ಪರೀಕ್ಷೆ ನಡೆದಿದ್ದು 2017ರ ಜೂನ್ ತಿಂಗಳಿನಲ್ಲಿ. ಡೋಕ್ಲಾಂ ಬಿಕ್ಕಟ್ಟಿನ ಸಮಯದಲ್ಲಿ ಭೂತಾನ್, ಚೀನಾ ಮತ್ತು ಭಾರತದ ತ್ರಿಕೋನ ಗಡಿಭಾಗವಾದ ಡೋಕ್ಲಾಂ ಪ್ರಸ್ಥ ಭೂಮಿಯಲ್ಲಿ ಚೀನಾ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಆರಂಭ ಮಾಡಿತು. ಆ ರಸ್ತೆ ಪೂರ್ಣಗೊಂಡಿದ್ದರೆ ಭಾರತದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಅತ್ಯಂತ ಪ್ರಮುಖ ಚಿಕನ್ಸ್ ನೆಕ್ ಪ್ರದೇಶಕ್ಕೆ ಭಾರಿ ಬೆದರಿಕೆ ಎದುರಾಗ್ತಾ ಇತ್ತು. ಜಗತ್ತಿನ ಬಲಿಷ್ಠ ಮಿಲಿಟರಿ ಶಕ್ತಿಯಾದ ಚೀನಾ ತನ್ನ ಬಲ ಪ್ರದರ್ಶನ ಮಾಡುತ್ತಾ ಭಾರತಕ್ಕೆ ಯುದ್ಧದ ಎಚ್ಚರಿಕೆ ನೀಡ್ತಾ ಇತ್ತು. ಆಗ ಇಡೀ ಜಗತ್ತು ಮತ್ತೊಂದು ಭಾರತ ಚೀನಾ ಯುದ್ಧವನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಎರಡು ದೇಶಗಳಲ್ಲೂ ಆತಂಕದ ವಾತಾವರಣ. ಆದರೆ ದೆಹಲಿಯ ಅಂಗಳದಲ್ಲಿ ಕುಳಿತಿದ್ದ ಅಜಿತ್ ದೋವಲ್ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಅವರು ತಕ್ಷಣವೇ ಭಾರತೀಯ ಸೇನೆಗೆ ಆದೇಶ ನೀಡಿ ಚೀನಾದ ನಿರ್ಮಾಣ ಕಾರ್ಯವನ್ನು ತಡೆದು ನಿಲ್ಲಿಸುವಂತೆ ಮಾಡಿದ್ರು. ಭಾರತೀಯ ಯೋಧರು ಚೀನಾ ಸೈನಿಕರ ಕಣ್ಣಲ್ಲಿ ಕಣ್ಣಿಟ್ಟು ಎದೆಗೆ ಎದೆ ಕೊಟ್ಟು ನಿಂತರು. ಹಿಮ ಬೀಳ್ತಾ ಇದ್ದ ಆ ಕಠಿಣ ವಾತಾವರಣದಲ್ಲಿ ಬರೋಬ್ಬರಿ 73 ದಿನಗಳ ಕಾಲ ಉಭಯ ದೇಶಗಳ ಸೈನಿಕರು ಮುಖಾಮುಖಿಯಾಗಿ ನಿಂತಿದ್ರು. ಆಗ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ಚೀನಾದ ಉನ್ನತ ರಾಜತಾಂತ್ರಿಕರೊಂದಿಗೆ ಮತ್ತು ಭದ್ರತಾ ಅಧಿಕಾರಿಗಳೊಂದಿಗೆ ಕಠಿಣ ಮಾತುಕತೆ ನಡೆಸಿದ್ರು. ನಾವು ಯುದ್ಧವನ್ನು ಬಯಸುವುದಿಲ್ಲ, ಆದರೆ ದೇಶದ ಗಡಿಯ 1 ಇಂಚು ಜಾಗವನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನು ಚೀನಾಗೆ ತಲುಪಿಸಿದ್ರು. ದೋವಲ್ ಅವರ ಆ ಪಟ್ಟು ಸಡಿಲಿಸದ ಕಠಿಣ ಮತ್ತು ಜಾಣತನದ ರಾಜತಾಂತ್ರಿಕತೆಗೆ ಮಣಿದ ಚೀನಾ ಅಂತಿಮವಾಗಿ ತನ್ನ ರಸ್ತೆ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಿ ತನ್ನ ಪಡೆಗಳನ್ನು ಹಿಂದಕ್ಕೆ ಕರೆಸಿಕೊಳ್ಳಬೇಕಾಯಿತು. ಯುದ್ಧವಿಲ್ಲದೆ ಯಾವುದೇ ಜೀವಹಾನಿ ಇಲ್ಲದೆ ಜಗತ್ತಿನ ಬೃಹತ್ ಶಕ್ತಿಯನ್ನ ಗಡಿಯಲ್ಲಿ ಕಟ್ಟಿ ಹಾಕಿದ ಈ ಘಟನೆ ದೋವಲ್ ಅವರ ಮಾಸ್ಟರ್ ಮೈಂಡ್ಗೆ ಹಿಡಿದ ಕನ್ನಡಿಯಾಗಿತ್ತು. ರಾತ್ರಿ ಕತ್ತಲಲ್ಲಿ ಗಡಿ ದಾಟಿದ ಯೋಧರ ಸಾಹಸ, ಉಗ್ರರ ಅಡಗುತಾಣ ಧ್ವಂಸಗೊಳಿಸಿದ್ದು ಇತಿಹಾಸ. ದೋವಲ್ ಅವರ ನಿಜವಾದ ಆಕ್ರಮಣಕಾರಿ ನಾಯಕತ್ವ ಜಗತ್ತಿಗೆ ಪರಿಚಯವಾಗಿದ್ದು 2016ರ ಸೆಪ್ಟೆಂಬರ್ನಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿರುವಂಥ ಭಾರತೀಯ ಸೇನೆಯ ಶಿಬಿರದ ಮೇಲೆ ಪಾಕಿಸ್ತಾನ ಪೋಷಿತ ಜೈಷ್ ಎ ಮೊಹಮ್ಮದ್ ಉಗ್ರರು ದಾಳಿ ನಡೆಸಿದ್ರು. ನಿದ್ರಿಸುತ್ತಿದ್ದ 19 ಮಂದಿ ಭಾರತೀಯ ಯೋಧರು ವೀರ ಮರಣ ಅಪ್ಪಿದ್ರು. ಇಡೀ ದೇಶದಲ್ಲಿ ಆಕ್ರೋಶದ ಬೆಂಕಿ ಉರಿತಾ ಇತ್ತು. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕು ಎಂಬ ಕೂಗು ಎಲ್ಲೆಡೆ ಕೇಳಿಬಂತು. ಆಗ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೌತ್ ಬ್ಲಾಕ್ನಲ್ಲಿ ರಹಸ್ಯ ಸಭೆ ಸೇರಿದ್ರು. ಈ ಬಾರಿ ಕೇವಲ ರಾಜತಾಂತ್ರಿಕ ಖಂಡನೆ ಸಾಲದು, ಶತ್ರುವಿನ ಮನೆಗೆ ನುಗ್ಗಿ ಹೊಡಿಬೇಕು ಎನ್ನುವ ತೀರ್ಮಾನಕ್ಕೆ ಬರಲಾಯಿತು. ಕಾರ್ಯಾಚರಣೆಯ ಸಂಪೂರ್ಣ ಮಾಸ್ಟರ್ ಪ್ಲಾನ್ ರೂಪಿಸುವ ಜವಾಬ್ದಾರಿಯನ್ನ ದೋವಲ್ ವಹಿಸಿಕೊಂಡ್ರು. ಅದು 2016ರ ಸೆಪ್ಟೆಂಬರ್ 28ರ ತಡರಾತ್ರಿ. ಗಡಿಯಲ್ಲಿ 108 ಕಣ್ಣುಗಳು ಕಾವಲಿದ್ದರು. ಭಾರತದ ಧೈರ್ಯಶಾಲಿ ಪ್ಯಾರಾ ಕಮಾಂಡೋ ಪಡೆಗಳು POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯೊಳಗೆ 2 ರಿಂದ 3 ಕಿಲೋಮೀಟರ್ ಆಳಕ್ಕೆ ರಹಸ್ಯವಾಗಿ ನುಗ್ಗಿದ್ವು. ದೋವಲ್ ದೆಹಲಿಯ ವಾರ್ ರೂಮ್ನಲ್ಲಿ ಕುಳಿತು ಪ್ರತ್ಯಕ್ಷವಾಗಿ ಪ್ರತಿಯೊಂದು ಹೆಜ್ಜೆಯನ್ನು ವೀಕ್ಷಣೆ ಮಾಡ್ತಾ ಇದ್ರು. ಭಾರತೀಯ ಕಮಾಂಡೋಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರರ ಉಡಾವಣಾ ಪ್ಯಾಡ್ಗಳು ಅಂದರೆ ಲಾಂಚ್ ಪ್ಯಾಡ್ಗಳ ಮೇಲೆ ಎರಗಿ ಬಿದ್ದರು. ಕೇವಲ ಕೆಲವು ನಿಮಿಷಗಳಲ್ಲಿ 10 ಉಗ್ರರನ್ನ ಮಣ್ಣು ಮುಕ್ಕಿಸಿ ಅವರ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ರು. ಅತ್ಯಂತ ಆಶ್ಚರ್ಯವೆಂದರೆ ಭಾರತದ ಒಬ್ಬ ಯೋಧನಿಗೂ ಸಣ್ಣ ಗಾಯವೂ ಆಗದಂತೆ ಕಾರ್ಯಾಚರಣೆಯನ್ನು ಮುಗಿಸಿ ಎಲ್ಲರೂ ಸುರಕ್ಷಿತವಾಗಿ ಭಾರತೀಯ ಗಡಿಗೆ ಮರಳಿದ್ರು. ಹಾಗಿತ್ತು ದೋವಲ್ ಪ್ಲಾನ್.
ಅಜಿತ್ ದೋವಲ್ ಇಂಥದ್ದೊಂದು ಪ್ಲಾನ್ ಇಂಪ್ಲಿಮೆಂಟ್ ಮಾಡುವವರೆಗೂ ಭಾರತ ಕೇವಲ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವ ಭಾವನೆ ಇತ್ತು. ಆದರೆ ಗಡಿ ದಾಟಿ ನುಗ್ಗಿ ಹೊಡೆದ ಆ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ ಭಾರತದ ಹೊಸ ಮುಖವನ್ನು ಪರಿಚಯಿಸಿತು. ಇದರ ಹಿನ್ನೆಲೆಯಲ್ಲಿ ನಿಂತು ಸೂತ್ರಧಾರಿಯಾಗಿದ್ದವರು ಇದೇ ಅಜಿತ್ ದೋವಲ್. ಆಕಾಶ ಮಾರ್ಗದಲ್ಲಿ ನುಗ್ಗಿ ಸಿಡಿಸಿದ ಸಿಡಿಲ ಮಳೆ, ದುರಂದರ ಹೊಡೆತಕ್ಕೆ ನಡುಕ್ತು ಪಾಕ್ ಇಳೆ. ಸರ್ಜಿಕಲ್ ಸ್ಟ್ರೈಕ್ ಆದ ಮೇಲೆಯೂ ಪಾಕಿಸ್ತಾನ ತನ್ನ ಬುದ್ಧಿ ಕಲಿಯಲಿಲ್ಲ. 2019 ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾದಲ್ಲಿ ಭದ್ರತಾ ಪಡೆಗಳ ಸಿಆರ್ಪಿಎಫ್ ಕಾನ್ವಾಯ್ ಮೇಲೆ ಉಗ್ರನೊಬ್ಬ ಆತ್ಮಘಾತುಕ ಕಾರು ಬಾಂಬ್ ದಾಳಿ ನಡೆಸಿದ. 40 ಮಂದಿ ವೀರ ಯೋಧರು ರಕ್ತದ ಮಡುವಿನಲ್ಲಿ ಬಿದ್ದರು. ದೇಶ ಮತ್ತೊಮ್ಮೆ ಕಣ್ಣೀರಿಟ್ಟು ಕ್ರೋಧದಿಂದ ಕುದೀತು. ಪ್ರಧಾನಿ ಮೋದಿಯವರು ರಕ್ಷಣಾ ಪಡೆಗಳಿಗೆ ಮತ್ತು ದೋವಲ್ ಅವರಿಗೆ ಸಂಪೂರ್ಣ ಸ್ವತಂತ್ರ ಅಧಿಕಾರ ನೀಡಿದ್ರು. ದೋವಲ್ ಅವರು ಸೇನಾ ಮುಖ್ಯಸ್ಥರೊಂದಿಗೆ ಕುಳಿತು ರೂಪಿಸಿದ್ದು ಭಾರತದ ಸೈನಿಕ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂಥ ಬೃಹತ್ ವಾಯುದಾಳಿಯ ಯೋಜನೆ. 2019 ಫೆಬ್ರವರಿ 26 ಮುಂಜಾನೆ 3:30 ಸಮಯ ಜಗತ್ತು ನಿದ್ರೆ ಮಾಡ್ತಾ ಇದ್ದಾಗ ಭಾರತೀಯ ವಾಯುಪಡೆಯ 12 ಮಿರಾಜ್ 2000 ಯುದ್ಧ ವಿಮಾನಗಳು ಮಧ್ಯಪ್ರದೇಶದ ಗ್ವಾಲಿಯರ್ ವಾಯುನೆಲೆಯಿಂದ ಆಕಾಶಕ್ಕೆ ಜಿಗಿದ್ವು. ವಿಮಾನಗಳು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯನ್ನೇ ಉಲ್ಲಂಘಿಸಿ ಬಾಲಾಕೋಟ್ನ ಬೆಟ್ಟಗಳ ಮೇಲೆ ತಲುಪಿದ್ವು. ಅಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಬಿರದ ಮೇಲೆ ಭಾರತೀಯ ಯುದ್ಧ ವಿಮಾನಗಳು ಸ್ಪೈಸ್ 2000 ಬಾಂಬ್ಗಳನ್ನು ಸುರಿಸಿದ್ವು. ಕೇವಲ ಕೆಲವು ಸೆಕೆಂಡುಗಳಲ್ಲಿ ಉಗ್ರರ ಆ ತರಬೇತಿ ಕೇಂದ್ರ ಧೂಳಿಪಟವಾಯಿತು. 16 ಉಗ್ರರು, ಅವರ ತರಬೇತುದಾರರು ಸಾವನ್ನಪ್ಪಿದ್ರು. 1971 ಯುದ್ಧದ ನಂತರ ಪ್ರಥಮ ಬಾರಿಗೆ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಸಾರ್ವಭೌಮ ಗಡಿಯೊಳಗೆ ನುಗ್ಗಿ ದಾಳಿ ನಡೆಸಿತ್ತು. ಈ ಇಡೀ ಆಪರೇಷನ್ನ ಪ್ರತಿ ಕ್ಷಣದ ಮಾಹಿತಿಯನ್ನ ದೋವಲ್ ಅವರು ದೆಹಲಿಯ ತಮ್ಮ ಕೊಠಡಿಯಿಂದ ಪ್ರಧಾನಿಯವರಿಗೆ ತಲುಪಿಸ್ತಾ ಇದ್ರು. ದಾಳಿ ಮುಗಿದು ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ಭಾರತದ ನೆಲೆಗಳಿಗೆ ಮರಳಿದ ಮೇಲಷ್ಟೇ ದೋವಲ್ ಅವರು ನಿಟ್ಟುಸಿರು ಬಿಟ್ಟಿದ್ದು. ಈ ದಾಳಿಯು ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಬೆತ್ತಲೆಗೊಳಿಸಿತು. ಭಾರತದ ವಿರುದ್ಧ ಭಯೋತ್ಪಾದನೆಯನ್ನ ಆಯುಧವಾಗಿ ಬಳಸಿದ್ರೆ ಅದರ ಬೆಲೆಯನ್ನ ಶತ್ರು ದೇಶದ ಮಣ್ಣಿನೊಳಗೆ ತೆರಬೇಕಾಗುತ್ತೆ ಎನ್ನುವ ಗಟ್ಟಿ ಸಂದೇಶವನ್ನ ಜಗತ್ತಿಗೆ ಸಾರಲಾಯಿತು. ಕಥೆ ಕಾದಂಬರಿ ಮೀರಿಸುವ ಮಾಸ್ಟರ್ ಸ್ಪೈಸ್. ಇವರ ರಣತಂತ್ರ ಒಂದೇ, ಡೂ ಆರ್ ಡೈ. ಅಜಿತ್ ದೋವಲ್ ವಿಚಾರದಲ್ಲಿ ವ್ಯಕ್ತಿ ಪೂಜೆ ಅಥವಾ ಮಾಧ್ಯಮಗಳ ವೈಭವೀಕರಣವನ್ನು ಪಕ್ಕಕ್ಕಿಟ್ಟು ನೋಡಿದ್ರು ಅಜಿತ್ ದೋವಲ್ ಎಂದರೆ ಕೇವಲ ಸಿನಿಮಾದ ಮಾಸ್ ಕಥೆಯಲ್ಲ. ಅವರು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಶೌರ್ಯ, ಚಾಣಕ್ಷತೆ ಮತ್ತು ಕಠಿಣ ಕಾರ್ಯತಂತ್ರದ ಸಂಕೇತ. ಲಾಹೋರ್ನ ಗಲ್ಲಿಗಳಲ್ಲಿ ನೆರಳಾಗಿ ಜೀವಿಸಿದ ದಿನಗಳಿಂದ ಹಿಡಿದು ಇಂದು ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಭಾರತದ ಭದ್ರತಾ ಕೋಟೆಯನ್ನು ಕಾಯ್ತಾ ಇರುವ ಅಜಿತ್ ದೋವಲ್ ಅವರ ಈ ಸುದೀರ್ಘ ಪಯಣ ಭಾರತೀಯ ಇತಿಹಾಸದ ಒಂದು ಅಪರೂಪದ ರೋಮಾಂಚನಕಾರಿ ಅಧ್ಯಾಯ. ಈಗ ಅವರಿಗೆ ಪ್ರತಿಷ್ಠಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಪ್ರಶಸ್ತಿ ಸಿಕ್ಕಿದ್ದು ಅವರ ಶೌರ್ಯದ ಹಾದಿ ಮತ್ತೊಮ್ಮೆ ನೆನಪಿಸಿಕೊಳ್ಳಲು ಸಿಕ್ಕ ನೆಪವಷ್ಟೇ. ಎಳೆ ಎಳೆಯಾಗಿ ಅನ್ನುವಂಥ ಕಾರ್ಯಕ್ರಮಕ್ಕೊಂದು ಅರ್ಥ ಬಂತು ಅಂತ ಅನ್ಸುತ್ತೆ. ಯಾಕಂತ ಹೇಳಿದರೆ ಅಜಿತ್ ದೋವಲ್ ಈ ದೇಶದ ರಕ್ಷಣಾ ಸಲಹೆಗಾರರಾಗಿ ಅವರು ದೇಶದ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಭಾರತದ ಮೇಲೆ ಇರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಅವರು ದೇಶ ಸೇವೆ, ಪಾಕಿಸ್ತಾನದಲ್ಲಿ ಇದ್ದು ಪಾಕಿಸ್ತಾನದ ಇಂಟರ್ನಲ್ಲಿ ಹೇಗಿದೆ, ಭಾರತದ ಬಗ್ಗೆ ಇರುವಂಥ ಅವರ ಅಸಹನೆ, ಭಯೋತ್ಪಾದಕ ದಾಳಿ, ಇದೆಲ್ಲವನ್ನು ಕೂಡ ಭಾರತದ ಒಳಗಿದ್ದುಕೊಂಡು ಅಥವಾ ಪಾಕಿಸ್ತಾನದ ವಿಚಾರಗಳನ್ನು ಅವಲೋಕಿಸಿ ಭಾರತದಲ್ಲಿ ಅಥವಾ ಭಾರತದ ಒಳಗೆ ಅದರ ವಿರುದ್ಧ ಸಮಗ್ರವಾದಂಥ ಹೋರಾಟವನ್ನು ರೂಪಿಸುವಲ್ಲಿ ಅಜಿತ್ ದೋವಲ್ ಅವರ ಪಾತ್ರ, ಅವರಿಗೆ ಸಿಕ್ಕಿರುವಂಥ ಇವತ್ತಿನ ಈ ಅತ್ಯುನ್ನತ ಗೌರವ ಬಹುಶಃ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಸಂದರ್ಭ ಇದು. ನಮ್ಮ ಜೊತೆಯಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬಹುಶಃ ಇವರ ಸ್ಟೋರಿ ಕೇಳುವಾಗ ನಿಮ್ಮ ರೋಮ ಎಲ್ಲವೂ ಕೂಡ ಸೆಟನಿಲಿರುತ್ತೆ. ಯಾಕಂತ ಹೇಳಿದರೆ ಅಜಿತ್ ದೋವಲ್ ಅವರು ಅಂಥ ಒಬ್ಬ ತೂಕದ ವ್ಯಕ್ತಿ. ಸದ್ಯ ಅವ್ರಿಗೆ ಸಂದಿರುವಂಥ ಗೌರವ ಈ ದೇಶ ಎಷ್ಟು ಹೆಮ್ಮೆ ಪಡುವಂಥದ್ದು ವೀರೇಂದ್ರ? ಖಂಡಿತ, ಬಹುಶಃ ಅದು ದೇಶಕ್ಕೆ ಹೆಮ್ಮೆ. ಅಜಿತ್ ದೋವಲ್ ಅವರಿಗೆಲ್ಲ ಗೌರವ, ದೇಶಕ್ಕೆ ಗೌರವ.
ಯಾಕಂದ್ರೆ ಅವ್ರನ್ನ ಸನ್ಮಾನಿಸೋದು, ಅವ್ರನ್ನ ಗೌರವಿಸೋದು, ಅವರಿಗೆ ಬಿರುದು ಬಾವಲಿಗಳ ಅಗತ್ಯ ಇಲ್ಲ. ನೀವು ಹೇಳಿದ್ರಲ್ಲ, ಈ ಅಜಿತ್ ದೋವಲ್ ಅನ್ನೋ ಹೆಸರೇ ಸಾಕು, ಅದು ಎಲ್ಲ ಬಿರುದು ಬಾವಲಿಗಳನ್ನ ಮೀರಿದ್ದು ಅಂತ ಹೇಳ್ಬೋದು. ಇವಾಗ ಲೋಕಮಾನ್ಯ ತಿಲಕ್ ಅವಾರ್ಡ್ 2026 ಅವರಿಗೆ ಕೊಟ್ಟಿರುವಂತದ್ದು ನೋಡಿ. ಅವರ ಬಿರುದು ಬಾವಲಿಗಳು ಬಹುಶಃ ಭಾರತದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡ್ತಾ ಹೋಗ್ಬಿಟ್ರೆ, ಅವರು ಪೊಲೀಸ್ ಅಧಿಕಾರಿಯಾಗಿ ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗುವ ನಡುವೆ ಅದೆಲ್ಲ ಅವಾರ್ಡ್ಗಳನ್ನ ಮುಖ್ಯವೇ ಆಗಿಲ್ಲ ಅವರಿಗೆ ಅಂತ ಹೇಳಿ ಅದನ್ನ ಮೀರಿ ನಿಂತು ಬಿಟ್ಟಿದ್ದಾರೆ. ಹಾಗೆ ಒಬ್ಬ ಯೋಧ ಇರ್ತಾನೆ ಗಡಿಯಲ್ಲಿ, ಆ ಯೋಧನ ನೆರಳಿನಂತೆ ನಿಂತವರು ಅಜಿತ್ ದೋವಲ್. ಪಾಕಿಸ್ತಾನದ ಲಾಹೋರ್ನ ಗಲ್ಲಿಯಲ್ಲಿ ತಿರ್ಬೇಕಿದ್ರೆ ಸುಮ್ನೆ ನಾವು ನೋಡಿದ್ವಿ ಒಂದು ಸ್ಟೋರಿ, ಈ ಸ್ಟೋರಿಯಲ್ಲಿ ನಾವು ಹೇಳಿದೀವಿ, ಆ ಸ್ಕ್ರಿಪ್ಟ್ ಅಲ್ಲಿ ಹೇಳಿದೀವಿ, ಬಹುಶಃ ನೀವು ಗಮನಿಸಿರ್ತೀರಿ ರಂಜಿತ್. ಬಹಳ ಸ್ಪೆಷಲ್ ಆಗಿ ಬಂದಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಮತ್ತೆ ಅವರ ಸ್ಟೋರಿ ಕೇಳುವಾಗ ಏನೋ ಒಂದು ಮೈ ರೋಮಾಂಚನ ಆಗ್ತಾ ಇತ್ತು. ಖಂಡಿತ ರಂಜಿತ್, ಖಂಡಿತ, ಡೆಫಿನೆಟ್ಲಿ. ಯಾಕಂದ್ರೆ ಅವ್ರು ಅಂದ್ರೆ ಇದೊಂದು ಸೆಲೆಬ್ರೇಷನ್, ಅವ್ರ ಬಗ್ಗೆ ಬರೆಯೋದಿದೆಯಲ್ಲ ಅದೊಂದು ಸೆಲೆಬ್ರೇಷನ್, ಅದನ್ನ ಅನುಭವಿಸಿ ಬರಿತೀವಿ ನಾವು. ಹಾಗೆ ಬರೀಲಿಕ್ಕೆ ಸಿಗುವಂತ ಅವಕಾಶವೂ ಕೂಡ ನಮಗೆಲ್ಲ ಒಂದು ನಿಜವಾಗಿ ಹೇಳ್ತೀನಿ, ನಾನು ಅದ್ರ ಭಾಗ್ಯ ಅಂತ ಭಾವಿಸಿ ಬರೀತೀನಿ. ಯಾಕಂದ್ರೆ ಭಾರತಕ್ಕೋಸ್ಕರ, ಒಂದು ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಪಾಕಿಸ್ತಾನದ ಗಲ್ಲಿಗೆ ಹೋಗಿ ಅಲ್ಲಿ ಉಗ್ರರ ಜೊತೆ ಇದ್ದು ಅವ್ರನ್ನೇ ಸದೆ ಬಡಿಯೋದಿದೆಯಲ್ಲ, ಅಂದ್ರೆ ಅವರು ಗುಂಡಿನಿಂದ ಅಲ್ಲ ಯುದ್ಧ ಮಾಡಿದ್ದು, ಬುದ್ಧಿವಂತಿಕೆಯಿಂದ ಯುದ್ಧ ಮಾಡಿದವರು, ಮಿದುಳಿನಿಂದ ಯುದ್ಧ ಮಾಡಿದವರು ಅಂತೇಳಿ ನೋಡಿ. 1973ರಿಂದ 99 ನಡುವೆ ಸುಮಾರು 15 ಹೈಜಾಕ್ಗಳಾಗುತ್ತೆ, ಏರೋಪ್ಲೇನ್ ಹೈಜಾಕ್ಗಳು. ಎಲ್ಲ ನೆಗೋಷಿಯೇಷನ್ಸ್ ಮಾಡಿದವರು ಯಾರು ಅಂದ್ರೆ ಇದೇ ಅಜಿತ್ ದೋವಲ್, ಇನ್ಕ್ಲೂಡಿಂಗ್ IC-814 ಕಂದಹಾರ್ ವಿಮಾನ ಅಪಹರಣ ಇದೆಲ್ಲ, ಅಲ್ಲಿಯವರೆಗೂ ಪ್ರತಿಯೊಂದು ನೆಗೋಷಿಯೇಷನ್ ಮಾಡಿದವರು ಇವರು ಆ ಉಗ್ರರ ಜೊತೆ ಹೋಗಿ ಮಾತುಕತೆ ನಡೆಸಿ ಹೋಗಿದ್ರೆ ಆ ಗುಂಡಿಗೆ ಅದೆಂತ ಗುಂಡಿಗೆ ಆಗಿರ್ಬೋದು ಯೋಚನೆ ಮಾಡಿ. ಅದಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬರ್ತಾ ಇದ್ದ ಹಾಗೆ ಇವ್ರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ತೆಗೆದುಕೊಡ್ತಾರೆ ನೋಡಿ. ಅವರೆಷ್ಟು ಲಾಂಗೆಸ್ಟ್ ಸರ್ವಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇನ್ನೊಬ್ರಿಲ್ಲ, NSA ಇನ್ನೊಬ್ರಿಲ್ಲ. ಅಂದ್ರೆ ಅಂದ್ರೆ ಆ ತಾಕತ್ ಅಂತದ್ದು ಅವ್ರದ್ದು ಅಂತ ಹೇಳಿ, ಆ ಸಾಮರ್ಥ್ಯ ಅಂತ ಇದೆ. ನಾ ಹೇಳ್ದಲ್ಲ, ಯೋಧರ ನೆರಳಿನಂತೆ ಇದ್ದವರು, ಗುಂಡಿನಿಂದ ಯುದ್ಧ ಮಾಡಿದವರು, ಮಿದುಳಿನಿಂದ ಯುದ್ಧ ಮಾಡಿದವರು, ಬುದ್ಧಿವಂತಿಕೆಯಿಂದ ಯುದ್ಧ ಮಾಡಿದವರು ಅಜಿತ್ ದೋವಲ್. ನಾವು ಸ್ಟೋರಿಲಿ ಒಂದು ವಿಷಯ ಹೇಳ್ತೀವಿ, ಏನು ಪಾಕಿಸ್ತಾನದಲ್ಲಿ ಇದ್ದಾಗ ಒಂದು ಮಸೀದಿಯಿಂದ ಅವ್ರು ಹೊರಗೆ ಬರುವಾಗ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಎದುರುಗಡೆ ಬಂದು ಕೇಳ್ತಾನೆ, ನಿನ್ನ ಕಿವಿಯನ್ನು ಚುಚ್ಚಿದಾರಲ್ಲ, ಹಿಂದೂಗಳು ಮಾತ್ರ ಚುಚ್ಚೋದು ಅಂತ ಕೇಳಿದಾಗ ಅಂತ ಹೇಳ್ತಾನೆ, ಹೌದು ನಾ ಹಿಂದೂ, ಆದ್ರೆ ಮತಾಂತರ ಆಗಿದೀನಿ ಅಂತ. ಅದಾದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ ಅವರು, ಅದನ್ನ ನಾವ್ ಹೇಳಿಲ್ಲ. ಆಮೇಲೆ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತಾರೆ ತಮ್ಮ ಕಿವಿಗೆ. ಆ ಕಿವಿ ಚುಚ್ಚಿರುವ ಗುರುತಿದ್ರು ಕೂಡ ನನ್ನ ಯಾರು ಕಂಡುಹಿಡಿಬಹುದು ಅಂತ ಹೇಳಿ ಆ 2 ಕಿವಿ ಚುಚ್ಚಿರೋದನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋತಾರೆ ಅಜಿತ್ ದೋವಲ್. ಅಂದ್ರೆ ಎಷ್ಟು ಮೈನ್ಯೂಟ್ ಡೀಟೇಲ್ ಕೂಡ ಅವ್ರು ಗಮನಿಸಿ, ಒಂದು ಸಣ್ಣ ಎಚ್ಚರಿಕೆ ನಾವ್ ಹೇಳ್ತೀವಲ್ಲ, ಒಂದು ರೆಪ್ಪೆ ಅಲಗಿದ್ರು ಕೂಡ ಹಿಡ್ದಾಕದಲ್ಲ ಹೊಡೆದಾಕ್ಬಿಡ್ತಾರೆ. ಅಂತ ಉಗ್ರರ ನಡುವೆ ಇದ್ದು ಅವ್ರನ್ನೇ ಸದೆ ಹೊಡೆದು ಭಾರತವನ್ನ ರಕ್ಷಣೆ ಮಾಡುವಂತ ಅವರ ಕೀರ್ತಿ ನಿಜಕ್ಕೂ ಕೂಡ ಒಂದೆರಡಲ್ಲ, ಅದು ಕೇವಲ ಉರಿ ಅಟ್ಯಾಕ್ ಆದ್ಮೇಲೆ ಆದಂತಹ ಬಹಳಷ್ಟು ಹೇಳ್ಬಿಡಿ, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಕೊಟ್ಟಂತ ಉತ್ತರಗಳಿದೆಲ್ಲ ಸಾಕಷ್ಟಿದೆ. ಹೇಳಲಿಕ್ಕೆ ಹೋದ್ರೆ ನಮಗೆ ದಿನಗಳು ಸಾಕಾಗುದಿಲ್ಲ ರಂಜಿತ್. ನಾ ಹೇಳ್ದಲ್ಲ, ಅವ್ರ ಬಗ್ಗೆ ಬರೆಯೋದು, ಅವ್ರ ಬಗ್ಗೆ ಮಾತಾಡೋದು ಒಂದು ಸೆಲೆಬ್ರೇಷನ್. ಥ್ಯಾಂಕ್ ಯು. ಜೈ ಹಿಂದ್.